ಎಲ್ಲೇ ಒಂದ್ ಕಡೆ ಹೇಳ್ಯಾರ, ಈ ಚುನಾವಣೆಗ ಅಂಬ್ರೇಗೌಡರು ಮಾಡಗಲ್ಲ, ರಾಯರೆಡ್ಡಿ ಅವರು ಮಾಡಗಲ್ಲ, ಅಂಪನಗೌಡರು ಮಾಡಗಲ್ಲ ಅಂತೇಳಿ. ಅವ್ರು ಮಾಡಗಲ್ಲ ಈ ಬಿಜೆಪಿಗೆ ಅನ್ನೋದು ನೀವು ತಿಳ್ಕೊಳ್ರಿ. ಮೊದಲ ಅವ್ರು ಬಿಜೆಪಿ ಕೆಡ್ಸಕ ಅಲ್ಲಿ ಹೋಗ್ಯಾರ. ಮೊನ್ನೆ ಕಾಂಗ್ರೆಸ್ ವೋಟ್ ಹಾಕಿದ್ರು. ರಾಜ್ಯಸಭಾ ಚುನಾವಣೆ ಯಾರಿಗೆ ವೋಟ್ ಹಾಕ್ಯಾರ? ತೋರ್ಸಿ ಹಾಕ್ಯಾರ. ಅದ್ರಾಗ ಅದು ತೋರ್ಸಾಕ ಚುನಾವಣೆ, ಅದು ಮುಚ್ಚಾಕ ಚುನಾವಣೆ ಅಲ್ಲದು. ಕಾಂಗ್ರೆಸ್ಗೆ ವೋಟ್ ಹಾಕಿ ಇವತ್ತು ಬಿಜೆಪಿ ಬಂಧುಗಳೇನ ಬಿಜೆಪಿಗೆ ಹೋಗ್ಯಾರ. ಅಂದ್ರ ಮೊದಲ ಬಿಜೆಪಿ ನಿಕಾಲಿ ಮಾಡಿ ಕೆಜೆಪಿ ಬಿಜೆಪಿ ಮಾಡಿ ಬೇರೆ ಕಡೆ ಹೋದ್ರು. ಎಲ್ಲೆಲ್ಲ ಹೋಗ್ಯಾರ. ಮತ್ತೆ ಅದನ್ನ ಇಲ್ಲಿ ದೇವಸ್ಥಾನ ಐತೆ, ನಾವು ಅದನ್ನ ಹೇಳಾಗಲ್ಲ. ಇಲ್ಲಿ ಎಲ್ಲಿ ಹೋಗಿದ್ರ ನಿಮ್ಮೆಲ್ಲರಿಗೂ ಗೊತ್ತಾಯ್ತು. ಎಲ್ಲಿ ಹೋಗಿದ್ರಪ್ಪ? ಆಯ್ತು, ನೀನ್ ಅವ್ರಿಗೆ ಹೇಳು, ಅವ್ರಿಗೆ ಹೇಳ್ತಾರ, ಅವ್ರಿಗೆ ಹೇಳ್ತಾರೆ. ಇದು ಅವ್ರು ಮಾಡಿರ್ತಕ್ಕಂಥದ್ದು. ನೀವೇನ್ ಮಾಡ್ತೀರ ಅನ್ನೋದು ಹೇಳ್ರಿ. ಅಂಬ್ರೇಗೌಡರು ಏನ್ ಮಾಡ್ತಾರ ಅನ್ನೋದು ನಮ್ಮ ತಾಲೂಕಿನ ಜನರಿಗೆ ಎಲ್ಲರಿಗೂ ಗೊತ್ತೈತೆ. ಈ ಸ್ಥಾನದಾಗ ನಿಂತು ಹೇಳ್ತೀವಿ, ಯಾವ ಪಕ್ಷಕ್ಕೆ ಮಾತು ಕೊಟ್ಟಿರ್ತೀವಿ ಅದನ್ನ ಪ್ರಾಮಾಣಿಕವಾಗಿ ದುಡಿತೀವಿ. ಶರಣ ಬಸಪ್ಪನ ಆಣೆಯಾಗಿ ದುಡಿತೀವಿ. ನಾವು ಒಬ್ಬರಿಗೆ ಹುಟ್ಟಿ ಇನ್ನೊಬ್ರ ಹೆಸರು ಹೇಳರಲ್ಲ. ಅವ್ರು ಬೇರೆ ಅದಾರ, ಜನಾರ್ದನ್ ರೆಡ್ಡಿ ಅಂತವ್ರು ಅದಾರ ಬಹಳ ಮಂದಿ. ಅವ್ರನ್ನ ಕಟ್ಕೊಂಡು ಬಿಜೆಪಿ ಅವರು ಚುನಾವಣೆ ಮಾಡ್ತಾರ. ಈಗಾಗಲೇ ಜನ ನಿರ್ಧಾರ ಮಾಡಿಬಿಟ್ಟಾರ, ಯಾವತ್ತಿದ್ರು ಈ ಕ್ಷೇತ್ರದಲ್ಲಿ ಈ ಸರಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಸತ್ಯ, ರಾಜಶೇಖರ ಹಿಟ್ನಾಳ್ ಅವರು ಗೆಲ್ಲುವುದು ಕೂಡ ಸತ್ಯ. ಅದಲ್ಲದೆ ರಾಜ್ಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ನಾವು. 10 ಜನ ಯುವಕ ಯುವತಿಯರಿಗೆ ಕೊಟ್ಟಿವಿ ಸೀಟು. ನೋಡೋಣ. ಯಾಕಂದ್ರ ಯುವಕರೆಲ್ಲ ಮೋದಿ ಮೋದಿ ಅಂತಾರಂತೇಳಿ ಎಲ್ಲ ಕಡೆ ಹೇಳ್ತಾರ. ನಾ ಒಂದು ಪ್ರಶ್ನೆ ಮಾಡ್ತೇನೆ, ಅಥವಾ ಅವರು ಎಲ್ಲರ ಒಂದು ವೇದಿಕೆ ಮಾಡಲಿ. 10 ವರ್ಷದಾಗ ಇವ್ರೇನ್ ಸಾಧನೆ ಮಾಡಿದ್ರು, ನಾವು 60 ವರ್ಷ ಕಾಂಗ್ರೆಸ್ನವ್ರು ಆಡಳಿತ ಮಾಡಿವಿ, ಅವಾಗ ನಾವೇನ್ ಸಾಧನೆ ಮಾಡಿವಿ? ಅವ್ರು ಹೇಳ್ತಾರ 10 ವರ್ಷದಾಗ ನಾವು ಸಾಕಷ್ಟು ಸಾಧನೆ ಮಾಡಿವಂತ, ನಾವು 60 ವರ್ಷದಾಗ ಏನು ಮಾಡಿಲ್ಲ ಅಂತ. 60 ವರ್ಷ ನಮ್ಮ ತಂಗಡಿ ಸಾಬ್ರು ಹೇಳಿದ್ರು, ನಮ್ಮ ಸ್ವತಂತ್ರ ಬಂದಾಗ ಈ ದೇಶದಾಗ ಒಂದು ಸರ್ಕಾರಿ ಕಟ್ಟಡದ ಪ್ರಾಥಮಿಕ ಶಾಲೆಗಳಿದ್ದಿಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ 30 ಯೂನಿವರ್ಸಿಟಿಗಳು. ಅವತ್ತು ಒಂದೇ ಒಂದು ಯೂನಿವರ್ಸಿಟಿ ಮೈಸೂರು ಮಹಾರಾಜರು ಕಟ್ಟಿದ್ರು, ಇನ್ನು ಒಂದು ಹೈದರಾಬಾದ್ದಾಗ ಅವತ್ತಿನ ನಿಜಾಮರು ಕಟ್ಟಿದ್ರು. ಇವು 2 ಯೂನಿವರ್ಸಿಟಿ ಈ ಕಡೆ ಬಿಟ್ರೆ ದಕ್ಷಿಣ ಭಾರತದಲ್ಲಿ 2 ಯೂನಿವರ್ಸಿಟಿಗಳು. ಇವತ್ತು ನಮ್ಮ ಕರ್ನಾಟಕದಾಗ 30 ಯೂನಿವರ್ಸಿಟಿ ಅದಾವ. ಅಂದ್ರೆ ಈ ಸಾಧನೆ ಮಾಡಿದವ್ರು ಯಾರಪ್ಪ? ಇವತ್ತು ದೇಶದಾಗ ಎಷ್ಟು ಡ್ಯಾಮ್ಗಳದಾವಲ್ಲ, ಯಾರು ಕಟ್ಟಿದ್ರು? ಏನ್ ನರೇಂದ್ರ ಮೋದಿ ಅವರು ಕಟ್ಟಿದ್ರ? ಏನ್ ಸಿ.ಟಿ. ರವಿ ಕಟ್ಟಿದ್ದ? ಏನು ರಾಮ್ಲೋ ಅವರು ಕಟ್ಟಿದ್ರ? ಯಾರು ಕಟ್ಟಿದ್ರು? ಕಾಂಗ್ರೆಸ್ನವ್ರು ಕಟ್ಟಿದ್ರು. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷದಾಗ ಒಂದು ಡ್ಯಾಮ್ ಕಟ್ಟದಂದ್ರ ನಾವು ರಾಜಕೀಯ ನಿವೃತ್ತಿನ ಘೋಷಣೆ ಮಾಡ್ತೀವಿ. ಕಟ್ಟಾರನಪ್ಪ? ಡ್ಯಾಮ್ ಕಟ್ಟೋದ್ರಿಂದ ಯಾರಿಗೆ ಲಾಭ? ರೈತರಿಗೆ ಲಾಭ. ಯಾರು ರೈತರ ಹಿತ ಕಾಪಾಡ್ತಕ್ಕಂಥವ್ರು? ಏನು ಕಾಂಗ್ರೆಸ್ನವರ ಬಿಜೆಪಿ ಅವರ? ಇವರು ಬರೇ ಸುಳ್ಳು ಹೇಳೋದು. ಅಚ್ಚೇ ದಿನ ಆಯೋಗ. ಅಚ್ಚೇ ದಿನ ಅಂದ್ರೆ ಏನು? ಒಳ್ಳೆ ದಿನ. ಒಳ್ಳೆ ದಿನ ಇವ್ರು ಬಂದ ಮೇಲೆ ಬಂದಿದ್ಯಾ ನೋಡ, ನೀವ್ ಹೇಳ್ರಿ. ಇಲ್ರಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಇಂಥ ಬದಲಾವಣೆ ಆಗೈತಿ. ನಮ್ಮೂರಾಗಂತಾರೆ ಹೇಳ್ರಿ, ನಮ್ಮ ತಾಲೂಕಿನಾಗರ ಅಂತಾರೆ ಹೇಳ್ರಿ, ನಮ್ಮ ಕರ್ನಾಟಕದಾಗ ಅಂತಾರೆ ಹೇಳ್ರಿ. ನೋಡ, ಏನೋ ಬದಲಾವಣೆ ಇಲ್ಲ. ಅದ ಕೆಂಪು ಬಸ್ ಓಡಾಡ್ತವ, ಅದ ರೋಡ್ ಮ್ಯಾಗ ಅಡ್ಡಾಡಕತ್ತೀವಿ, ಅದ ರೈಲ್ಗಳು ಓಡಾಡಕತ್ತವ, ಅದ ವಿಮಾನ ನಿಲ್ದಾಣಗಳದವ. ಆದ್ರೆ ಇವ್ರು ಬಂದ ಮೇಲೆ ಕೆಲವು ಬದಲಾವಣೆ ಆಗ್ಯಾವ. ಏನಂದ್ರ, ನಾವು ಏನು ರೈಲ್ವೆ ನಿಲ್ದಾಣಗಳಾಗ್ಲಿ, ನಾವು ವಿಮಾನ ನಿಲ್ದಾಣ ಇದ್ವಿ, ಅವನ್ನೆಲ್ಲ ಒತ್ತಿಟ್ಟಾರೆ ಇವ್ರು. ಅದಾನಿ ಅಂಬಾನಿಗೆ ಒತ್ತಿಟ್ಟಾರೆ ಇವ್ರು ನರೇಂದ್ರ ಮೋದಿ ಅವರು. ಈ ದೇಶದಾಗ ಏನಾರು ಅಚ್ಚೆ ದಿನ ಬಂದಿದ್ರೆ ಅದು 5 ಜನರಿಗೆ, ನಮ್ಗೆ ಯಾರಿಗೂ ಅಚ್ಚೆ ದಿನ ಬರಲೇ ಇಲ್ಲ. ಹೌದಪ್ಪ, ರೈತರ ಬಗ್ಗೆ ಕಾಳಜಿ ಇದ್ದವರು ಈ 10 ವರ್ಷದಾಗ ಒಮ್ಮೆರೆ ಯಾಕೆ ಸಾಲ ಮನ್ನಾ ಮಾಡಿಲ್ಲ?
ಅದಾನಿ ಅಂಬಾನಿ ಅವ್ರದ್ದು 5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರಿ. ನಮ್ಮ ರೈತರದು 1 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ಇಡೀ ದೇಶದ ಜನ ನೆನೆಸ್ತಿದ್ರು ನಿಮ್ಮನ್ನ. ಆದ್ರೆ ಮಾಡಕ್ ಆಗ್ಲಿಲ್ಲ. ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಬರೇ ಜಾತಿಗಳ ಮಧ್ಯೆ ಜಗಳ ಹಚ್ಚತಕ್ಕಂಥವ್ರು ಬಿಜೆಪಿ ಅವರು. ಅದಕ್ಕೆ ಜಾತಿ ಮೇಲೆ ಯಾರು ಚುನಾವಣೆಗೆ ಒಂದೇ ಜಾತಿಯಿಂದ ಆರಿಸಿ ಬರಕ್ ಸಾಧ್ಯ ಇಲ್ಲ. ಎಲ್ಲ ಜಾತಿ ಜನಾಂಗದವ್ರು ಸೇರಿದ್ರೆ ಆರಿಸಿ ಬರಕ್ ಸಾಧ್ಯ ಇದೆ. ಸುಮ್ಮನೆ ಅವ್ರ ಹಿಂದು ಇವ್ರ ಮುಂದು, ಯಾರ ಹಿಂದು ಯಾರ ಮುಂದೆ ಅನ್ನೋದು ನಮ್ಗೆ ಇಲ್ಲಿ ತನಕ ಗೊತ್ತೇ ಇರಲಿಲ್ಲ. ಇವ್ರು ಬಂದು 10 ವರ್ಷದಾಗ ಕಲಿಸ್ಕೊಟ್ರು ನಮಗೆ. ಹೇಳ್ರಿ ನೀವು, ಜಾತ್ಯತೀತ ರಾಷ್ಟ್ರ ಈ ದೇಶ. ಇಲ್ಲಿ ನಾವೆಲ್ಲರೂ ಅಣ್ತಂಬರಾಗೆ ಬದುಕ್ತಿದ್ವಿ. ಈಗ ಆ ಜಾತಿ ಈ ಜಾತಿ ರಾಜಕೀಯದಾಗ ಧರ್ಮ ತಂದು ಆ ಧರ್ಮಕ್ಕೂ ಬೆಲೆ ಇಲ್ದಂಗೆ ಮಾಡಿಬಿಟ್ರು. ನಾವು ಕೂಡ ಯಾಕೆ ಇವರು ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮೊದಲ ಈ ವೇದಿಕೆ ಮ್ಯಾಗ ಕುಂತವ್ರು ನೀವು ಎಲ್ಲ ಶರಣಬಸಪ್ಪ ಕೈ ಮುಗಿತಿದ್ದಿಲ್ಲ, ಮುಗಿತಿದ್ವೇ ಇಲ್ಲ. ಇವತ್ತು ಮುಗಿದು ಬಂದೀವಿ. ಇಲ್ಲಿ ಕಟ್ಟಿ ಹತ್ತಬೇಕಾದ್ರ ಶರಣಬಸಪ್ಪನವ್ರಿಗೆ ಕೈ ಮುಗಿದ ಇಲ್ಲಿ ಬಂದೀವಿ ವೇದಿಕೆ ಮ್ಯಾಗ. ಏನ್ ಇವನ ನರೇಂದ್ರ ಮೋದಿ ಬಂದು ಕಲ್ಸಿದ? ಇವ್ರ ಗತೆ ಇವ್ರ ಏನದ್ರಲ್ಲ, ಅಚ್ಚ ದಿನ ಆಯೇಗ ಬಾಯೋ ಬಯನೋ ಅಂದು ಹಿಂಗ ಮಾಡ್ತಾರೆ. ಹಿಂಗ ನಾಟಕ ಅವ್ರದ್ದು. ಆ ನಾಟಕಕ್ಕೆ ಮರಳಾಗಬಾರ್ದು. ನಮಸ್ಕಾರ ಅಂದ್ರೆ ನಮ್ಮ ಹಿರಿಯರ ಕಲ್ಚಾರ, ಈ ಸಂಸ್ಕಾರ ನಮಗ್ ಕಲ್ಚಾರ. ಎಲ್ಲರಿಗೂ ನಮಸ್ಕಾರ ಮಾಡ್ರಪ್ಪ, ಗೌರವ ಕೊಡ್ರಿ, ಹಿರಿಯರಿಗೆ ಅದ್ರಾಗ ಹೆಚ್ಚು ಗೌರವ ಕೊಡ್ರಿ ಅಂತ ಹೇಳಿ ನಮ್ಮ ಹಿರಿಯರೇ ಕಲ್ಚಾರ ಇದೆ. ನಮ್ಮ ಹಿರಿಯರು ಏನಾರು ನೆಲಕ್ಕೆ ತಲೆ ಎತ್ತಿ ನಮ್ಮ